ಮೊದಲನೇದಾಗಿ ಪಕ್ಷದ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವೇನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂಚೆಯಿಂದಲೂ ಪ್ರತಿಪಾದನೆ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಎಲ್ಲ ಸಮುದಾಯಗಳನ್ನ ಜೊತೆಲಿ ತಗೊಂಡು ಹೋಗೋಂಥ ಕೆಲಸವನ್ನು ACC ನಾಯಕರು ಮಾಡಿದ್ದಾರೆ. ಒಳ್ಳೆಯ ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯಗಳಿಗೆ ರೆಪ್ರೆಸೆಂಟೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಮಂತ್ರಿಮಂಡಲಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಾರ್ವಜನಿಕವಾಗಿ ನನ್ನ ವೈಯಕ್ತಿಕವಾಗಿ ಶುಭವನ್ನು ಹಾರೈಸ್ತೇನೆ. ಇಬ್ಬರು ಮಾತಾಡೋರು, ಪ್ರಶಾಂತ್ ನಾಥ್ ಅವರ ದಾಟಿ ಬೇರೆ, ಪಾಪ ನಮ್ಮ ರೇಷ್ಮೆ ಅವರ ದಾಟಿ ಬೇರೆ. ಒಂದು ಸ್ಪಷ್ಟ ಇದೆ, ಯಾರಿಗೆ ಹತಾಶಾವಾದ ಇದೆ ಮತ್ತು ಯಾರು ಕಲ್ಲೊಡೆಯೋದಕ್ಕೆ ಹುಡುಕ್ತಾ ಇರ್ತಾರೆ ಪಾಪ ಅವರಿಂಥ ಸಂದರ್ಭಗಳನ್ನ ಭಾಳ ಚೆನ್ನಾಗಿ ಬಳಸ್ಕೊತಾರೆ. ಅದನ್ನು ಸಿದ್ದರಾಮಯ್ಯನ ಟೀಕೆ ಮಾಡೋದು, DK ಶಿವಕುಮಾರನ ಟೀಕೆ ಮಾಡೋದು, ಟೀಕೆ ಯಾರು ಮಾಡಿಲ್ಲ ಸರ್. ನಾನು ಹೇಳ್ತೀನಿ, ನನಗೆ ಗೊತ್ತು, ನಾನು ಹೇಳ್ತೀನಿ ದಯಮಾಡಿ. ಈಗ ಹೇಳೋದಲ್ಲ, ನಾನು ಪರ್ಟಿಕ್ಯುಲರ್ ಹೇಳೋಕ್ಕೆ ಹೋಗಲ್ಲ. ಮನೇಲಿ ಕೂತ್ಕೊಂಡ್ಬಿಟ್ರು, ಬೆಂಕಿ ಹಚ್ಬಿಟ್ಟವ್ರೆ, ಎಲ್ಲ ಅಸಮಾಧಾನ ಆಚೆ ಬಂದುಬಿಟ್ಟಿದೆ. ಪಾಪ ಅವರು ಅದೇ ಹುಡುಕ್ತಾ ಇರ್ತಾರೆ ಕಲ್ಲುಗಳು. ನಾನು ಮೊದಲು ಪ್ರಶಾಂತ್ ನಾಥ್ ಅವ್ರಿಗೆ ಹೇಳ್ತೀನಿ, ನೋಡಿ, ಗಾಯತ್ರಿ ಶಾಂತೇಗೌಡರವ್ರದ್ದು ACCಯಿಂದ ಆದಂಥದ್ದು. ಮುಂಚೆಲೇ ಅದೊಂದು ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನ ಒಂದು ವಿಶ್ವಾಸಕ್ಕೆ ತಗೊಂಡೇ ಮಾಡಿದರು. ಅವ್ರು ಮಂತ್ರಿ ಮಾಡೋ ವಿಚಾರ ಎಲ್ಲ ಬಂದಿದ್ದು. ಅವ್ರಿಗೊಂದು ಸ್ಥಾನ ಕೊಡಬೇಕು. ಭಾರತೀಯ ಜನತಾ ಪಕ್ಷದವರ ಮೋಸದಿಂದ ಯಮನ್ಗೆ 4.5 ವರ್ಷ ಅವಕಾಶ ತಪ್ಪಿದೆ. ಸೊ ಉಳಿದಿರ್ತಕ್ಕಂಥದ್ದು 1.5 ವರ್ಷ. ಆ ಯಮನ್ಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು KPCC ಮಟ್ಟದಲ್ಲಿ, ಮುಖ್ಯಮಂತ್ರಿಗಳ ಮಟ್ಟದಲ್ಲಿ, ಸಿದ್ದರಾಮಯ್ಯರ ಮಟ್ಟದಲ್ಲಿ, ACC ಮಟ್ಟದಲ್ಲಿ ಚರ್ಚೆ ಆಗಿದ್ದು ನಿಜ. ಆದರೆ ಯಾವ ಅವಕಾಶ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರಲಿಲ್ಲ. ಮತ್ತು ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ACC ಅವರು ಯಮನಿಗೆ ಮಂತ್ರಿ ಅವಕಾಶ ಕೊಡೋದಕ್ಕೆ ತೀರ್ಮಾನ ತೊಗೊಂಡ್ರು. ಅಲ್ಲಿ ಒಂದು ಸಂದರ್ಭ ಸೃಷ್ಟಿಯಾಯಿತು. ಈಗಾಗಲೇ ಕೌನ್ಸಿಲಿಂದ ಯತೀಂದ್ರರವರು ಮಿನಿಸ್ಟರ್ ಆಗಿದ್ದಾರೆ. ಈಗ ಇವರು ಸಹ ಕೌನ್ಸಿಲಿಂದಲೇ ಬಂದರೆ ಒಂದೇ ಸಮುದಾಯಕ್ಕೆ 2 ಕೊಟ್ಟಂಗಾಗುತ್ತೆ. ಅದು ಒಂದು ಬ್ಯಾಡ್ ಪ್ರೆಸಿಡೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ಅದು ಒಂದು ಬದಲಾವಣೆ ಆಗಿದೆ. ಬಿಟ್ಟರೆ ಇನ್ನು ಉಳಿದಂತೆ ಎಲ್ರಿಗೂ ಅವಕಾಶ ಕೊಡುವಂಥದ್ದು, ಲಿಂಗಾಯತ, ಒಕ್ಕಲಿಗ, SC, OBC, ಮೈನಾರಿಟಿ ಎಲ್ರಿಗೂ ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಆಗಲೇ ತಾವೊಂದು ಮಾತಾಡ್ತಾ ಪ್ರಶಾಂತ್ ನಾಥ್ ಅವ್ರ ಮಧ್ಯದಲ್ಲಿ ಒಂದು ಮಾತು ಹೇಳಿದ್ರಿ, 9 ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹಿಂದಕ್ಕೆ ಹೋಗೋದಿಲ್ಲ ನಾನು, 12 ಜಿಲ್ಲೆಗೆ ಅವಕಾಶ ಸಿಕ್ಕಿರಲಿಲ್ಲ. ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎಗೇನ್ ಇಟ್ ಈಸ್ ರಿಪೀಟೆಡ್, 12 ಜಿಲ್ಲೆಗೆ ಅವಕಾಶ ಸಿಕ್ಕಿರಲಿಲ್ಲ. ಅದೇ ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ 12 ಜನ ಲಿಂಗಾಯತರು ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿದ್ದರು. ಇಫ್ ಯು ಕಮ್ ಟು ದ ಬಸವರಾಜ ಬೊಮ್ಮಾಯಿ 10 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಮಹಿಳೆಯರಿಗೆ ಕೊಡಬೇಕು, ಇವತ್ತು ಕೊಡ್ತೀವಿ, ಅದು ನಮ್ಮ ಕಮಿಟ್ಮೆಂಟು, ಅದು ಎರಡನೇದು. ನಾನು ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗಿದೆ. ಸರಿಪಡಿಸ್ಕೊಡೋದಕ್ಕೆ ಅವಕಾಶ ಇದೆ. ACC, KPCC ಇಬ್ಬರು ಸೇರಿ ಸರಿಪಡಿಸ್ತಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಒಬ್ಬರೇ ಒಬ್ಬ ಅಲ್ಪಸಂಖ್ಯಾತರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ನಾನು ಹಿಂದಿಂದ ಯಡಿಯೂರಪ್ಪ ಸರ್ಕಾರಕ್ಕೆ, ಮೊದಲನೇ ಸರ್ಕಾರಕ್ಕೆ ಹೋಗಲ್ಲ. ಈಗ 2ನೇ ಸಲ 3ನೇ ಸಲ ಆದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅಟ್ ದ ಸೇಮ್ ಟೈಮ್ ದಲಿತರಿಗೆ, SCಗಳಿಗೆ, STಗಳಿಗೆ ಪ್ರಾಪರ್ ರೆಪ್ರೆಸೆಂಟೇಷನ್ ಸಿಕ್ಕಲಿಲ್ಲ. ಒಂದು ಸಲ 3 ಜನಕ್ಕೆ ಅವಕಾಶ SCಗಳಿಗೆ, ಇನ್ನೊಂದು ಸಲ 4 ಜನಕ್ಕೆ ಅವಕಾಶ. ಇಫ್ ಯು ಕಮ್ ಟು ದ ST, ಶ್ರೀರಾಮುಲು ಬಿಟ್ಟು ಬೇರೆಯವ್ರಿಗೆ ಅವಕಾಶನೇ ಕೊಡಲಿಲ್ಲ. ಮತ್ತು ಶ್ರೀರಾಮುಲು ಮಗುಗೆ ಇನ್ನೊಂದು ತುಪ್ಪ ಸವರಿದ್ರು, ನಾವು ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ. ನಾನು ಚರ್ಚೆಗೆ ಹೋಗೋದಿಲ್ಲ, ಹಂಗಂತೇಳಿ ನಾವು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆಗೆ ಬರೋದಿಲ್ಲ. ಮತ್ತು ಇವತ್ತು ಸಿದ್ದರಾಮಯ್ಯ ವಿಷಯ ಎತ್ಕೊಂಡು ಮಾತಾಡ್ತಾ ಇದ್ದಾರೆ, ಅಸಮಾಧಾನ ಆಗ್ಬಿಡ್ತು ಅವ್ರು ಬರಲಿಲ್ಲ ಅಂತೇಳಿ. ಅವರು ನೆನ್ನೆ ಅವ್ರಿಗೆ ಒತ್ತಡ ಆಯಿತು. ಮನೇಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಮನೆ ಹತ್ರ ಬಂದರು. ಮತ್ತು ನೆನ್ನೆ ಅವ್ರದ್ದು ಹುಟ್ಟಿದ ಹಬ್ಬ ಇತ್ತು, ಜನ್ಮದಿನೋತ್ಸವ ಇತ್ತು, ವಿಶ್ ಮಾಡೋಕ್ಕೆಲ್ಲ ಬಂದರು. ಅದು ಆ ಒತ್ತಡದಲ್ಲಿ ಅವರಲ್ಲಿ ಹೋಗೋಕ್ಕಾಗಲಿಲ್ಲ. ಬಿಟ್ಟರೆ ರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮನೆಗೆ ಬಂದರು, ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ರು. ಸುಮಾರು 1-1.5 ಗಂಟೆ ಜೊತೇಲಿ ಕಾಲ ಕಳೆದ್ರು. ಅದು ಒಂದೊಂದು ಕಾರಣ ಹುಡುಕ್ತಾರೆ. ಯಾವಾಗಲೂ ಮಸ್ಸಲ್ಲಿ ಕಲ್ಲು ಹುಡುಕಂಥದ್ದು ಯಾರಿಗೆ ಅಸಮಾಧಾನ ಆಗಿಲ್ಲ ಸಿದ್ದರಾಮಯ್ಯನವರು. ಅಸಮಾಧಾನ ಆಗಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಒಲ್ಲದ ಮನಸ್ಸಿನಿಂದ ಮುಖ್ಯಮಂತ್ರಿ ಪದವಿ ಬಿಟ್ಕೊಟ್ಬಿಟ್ರು. ಯಾರು ಒಲ್ಲ, ಇಡೀ ದೇಶದಲ್ಲಿ ತಮ್ಮ ಮಾಧ್ಯಮವನ್ನೂ ಸೇರ್ಕೊಂಡಂತೆ ಅಪ್ರಿಷಿಯೇಷನ್ ಕೊಟ್ರಿ. ಭಾಳ ಸುಲಲಿತವಾದಂಥ ಹಸ್ತಾಂತರ ಆಯಿತು. ಮುಖ್ಯಮಂತ್ರಿಗಳು 2 ದಿನದಲ್ಲಿ ACC ಕೊಟ್ಟ ಮಾತಂತೆ ನಡ್ಕೊಂಡ್ರು. ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲಿಲ್ಲ. ಇನ್ಕ್ಲೂಡಿಂಗ್ ಸುವರ್ಣ TV ಇಡೀ ರಾಷ್ಟ್ರದಲ್ಲಿ ಮಾಧ್ಯಮಗಳ ಸಹಿತವಾಗಿ ಎಲ್ಲ ರಾಜಕಾರಣಿಗಳು, ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಸಹ ಸಿದ್ದರಾಮಯ್ಯನವರು ಅಪ್ರಿಷಿಯೇಟ್ ಮಾಡಿದ್ರು. ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಅವರ ಜನ್ಮ ಒಂದು ನಿಮಿಷ ಪ್ರಶಾಂತ್ ನಾಥ್ ಬರ್ತೀನಿ. 75ನೇ ವರ್ಷ ದಾವಣಗೆರೆಯಲ್ಲಿ ಅವರು ಜನ್ಮದಿನದ ಆಚರಣೆಯನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸುಮಾರು ಇವತ್ತು ಇಟ್ ಈಸ್ ಎ ರೆಕಾರ್ಡ್. ಮುಂದೆ ಆಗೋದು ನನಗೆ ಗೊತ್ತಿಲ್ಲ. ಇದು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುಮಾರು 15 ಲಕ್ಷ ಜನ ಬಂದು ಅವತ್ತು ಆ ಕಾರ್ಯಕ್ರಮ ಆಯಿತು. ಆವತ್ತಿಂದ ಹೇಳೋದು ಇವತ್ತಿನವರೆಗೂ DK ಶಿವಕುಮಾರ್ಗೂ ಸಿದ್ದರಾಮಯ್ಯರಿಗಾಗಲ್ಲ,
ಇವರಿಬ್ಬರು ಒಳ್ಳೊಳಗೆ ಒಬ್ಬರೊಬ್ಬರ ವಿರುದ್ಧ ಕತ್ತಿ ಮಸೀತಾರೆ. ಇದೇ ಥರದ ಕತೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಿಟ್ಟರೆ ಆವತ್ತಿಂದ ಇವತ್ತಿನವರೆಗೂ ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ. ನಾನು ಭಿನ್ನಾಭಿಪ್ರಾಯ ಅವ್ರಿಗೆ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಹೇಳೋದಿಲ್ಲ. ಆದರೆ ಅದನ್ನು ಮೀರಿ ಅವ್ರಿಗೆ ಸ್ನೇಹ ಇದೆ. ಎಲ್ಲ ಸಮುದಾಯ ಕರ್ನಾಟಕದ ಜಾತ್ಯತೀತವಾಗಿ ಇನ್ಕ್ಲೂಡಿಂಗ್ ಆಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ BJP ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಹೆಂಗೆ ಮಾಡಿಕೊಟ್ರು ಅಂತೇಳಿ. ಅದಾದಮೇಲೆ DK ಶಿವಕುಮಾರ್ ಅವರು ಅವ್ರ ಮನೆಗೆ ಉಪಹಾರಕ್ಕೆ ಹೋದರು, ಅವ್ರ ಜೊತೆ ಭೇಟಿ ಮಾಡಿದ್ರು, ಅವ್ರ ಸಲಹೆ ತೊಗೊಂಡ್ರು. ನಿನ್ನೆನೂ ಸಹ ಮನೆಗೆ ಹೋಗಿ ಸ್ವತಃ ಒಬ್ಬ ಮುಖ್ಯಮಂತ್ರಿ ಅವ್ರಿಗೆ ಹಿಂದಿನ ಮುಖ್ಯಮಂತ್ರಿಗೆ ಜನ್ಮದಿನದ ಶುಭಾಶಯ ಹೇಳಿ ಬಂದರು. ಅಷ್ಟು ಅನ್ಯೋನ್ಯತೆ ಆಸ್ ಆನ್ ಟುಡೇ. ಬಟ್ ಏನಾಯ್ತು ಗಾಯತ್ರಿ ಶಾಂತೇಗೌಡ್ರೆ ಯಾಕೆ ನಿಮಗೂ ಅಷ್ಟೊಂದು ಆತಂಕ ಯಾಕೆ? ಕೇಳಿ ಹೇಳ್ತೀನಿ, ಕುತೂಹಲಕ್ಕೆ ಹೇಳ್ತಿದ್ದೀನಿ ಕೇಳಿ. ಇನ್ನು ಒಂದೇ ದಿನ ಆಗಿರೋದು. ಗಾಯತ್ರಿ ಶಾಂತೇಗೌಡರಿಗೂ ಅವಕಾಶ ಸಿಗುತ್ತೆ. ಮಹಿಳಾ ಸಚಿವರು ಕ್ಯಾಬಿನೆಟ್ ಅಲ್ಲಿ ಇದ್ದೇ ಇರ್ತಾರೆ. ಸಿಗುತ್ತಾ? ಮಹಿಳೆಯರು ಬರ್ತಾರ ಬರೋದಿಲ್ವಾ ಪ್ರಶ್ನೆ ಅಲ್ಲ ಸರ್. ಅವ್ರ ಹೆಸರು ಯಾಕೆ ಹಾಕಿದ್ರು? ಸಿದ್ದರಾಮಯ್ಯನವರು ಆ ಹೆಸರು ಬೇಡ ಅನ್ನೋ ಪಟ್ಟು ಹಿಡಿದ್ರು. ಈಗ ನೀವ್ ಹೇಳ್ತಿದ್ರಿ ಅವ್ರಿಗೇನ್ ಬೇಸರ ಇಲ್ಲ, ಬರ್ಡೇ ಅಂತ ಬರ್ಲಿಲ್ಲ ಅಂತ. ಬಟ್ ಕಾಕತಾಳೀಯ ಎಂಬಂತೆ ಅವ್ರ ಪ್ರಮಾಣ ವಚನ ಕಾರ್ಯಕ್ರಮಕ್ಕಂತೂ ಬರ್ಲಿಲ್ಲ. ನಾನು ಒಪ್ಕೋತಾ ಇದ್ದೀನಲ್ಲ, ನಾನು ಸಮರ್ಥನೆ ಮಾಡ್ತಾ ಇಲ್ವಲ್ಲ. ಕಾರಣ ನಿಮ್ಮ ಕಾರಣ ಬೇರೆ, ನನ್ನ ಕಾರಣ ಬೇರೆ. ನಿಮ್ ಕಾರಣ ಹೇಳಿ. ಹೌದು, ನನ್ನ ಕಾರಣ ಹೇಳದ್ನಲ್ಲ. ಅವರು ನಿನ್ನೆ ಯಾರು ಶಾಸಕರಿಗೆ ಅವಕಾಶಗಳು ಸಿಗ್ಲಿಲ್ಲ ಮಂತ್ರಿಮಂಡಲದಲ್ಲಿ, ಅವರೆಲ್ಲ ಅವ್ರ ಮನೆ ಹತ್ರ ಬಂದ್ರು. ನಮ್ಗೆ ಅವಕಾಶ ತಪ್ಪಿದೆ, ನಮ್ಮ ರಕ್ಷಣೆಗೆ ನೀವು ಬರಬೇಕು, ಈ ಥರದ ಒತ್ತಡ ಹಾಕೋರು. ಅಟ್ ದ ಸೇಮ್ ಟೈಮ್ ಅವರ ಜನ್ಮದಿನಕ್ಕೆ ಶುಭಾಶಯ ಹಾರಿಸೋದಕ್ಕೂ ಭಾಳ ಜನ ಬಂದರು. ಮಂತ್ರಿಗಳು ಆದವರು ಬಂದರು, ಮಂತ್ರಿಗಳು ಆಗದಲ್ಲಿ ಇದ್ದವರು ಬಂದರು, ಕಾರ್ಯಕರ್ತರು ಬಂದರು, ಅವರ ಅಭಿಮಾನಿಗಳು ಬಂದರು. ಈ ಒತ್ತಡದ ಅವ್ರು ಹೋಗಲಿಲ್ಲ. ಬಿಟ್ಟರೆ ಅಲ್ಲಿ ದೇರ್ ವಾಸ್ ನೋ ಇಂಟೆನ್ಷನ್. ಮುಖ್ಯಮಂತ್ರಿಗಳು ಅವರಿಬ್ಬರು ಸ್ವತಃ ಮಾತಾಡ್ಕೊಂಡಿದ್ದಾರೆ. ಗಾಯತ್ರಿ ಶಾಂತೇಗೌಡರ ಬಗ್ಗೆ ನಿಮಗೆ ಮತ್ತೆ ಕೆಲವು ಮಿತ್ರರಿಗೆ ದಿಢೀರ್ ಅಂತ ಬಂದಿರೋ ಪ್ರೀತಿಗೆ, ಗೌರವಕ್ಕೆ ನಾನು ಅಭಾರಿ. ಒಳ್ಳೆ ಕಥೆ ಅಲ್ಲ ನಿಮ್ ಸರ್ಕಾರ, ನಿಮ್ ಕ್ಯಾಬಿನೆಟ್ 4 ವರ್ಷ ಎಮ್ಮನಿಗೆ ಹೆಂಗ್ ಅವಕಾಶ ತಪ್ಪಿಸಿದ್ರು. ಮತ್ತೆ ಒಂದ್ ನಿಮಿಷ ಪ್ರಶಾಂತ್ ಅವರೇ, ತೀರ್ಪು ಬಂದಿದ್ದನ್ನ ಪೆಂಡಿಂಗ್ ಇಡಿಸಿ ಸುಪ್ರೀಂ ಕೋರ್ಟಲ್ಲಿ ನಿಧಾನ ಮಾಡಿ ಅವ್ರಿಗೆ ಸಿಗೋಂಥ ಅವಕಾಶ ಹೆಂಗೆ ತಪ್ಪಿಸು ಅಂತ ಇವತ್ತೆಲ್ಲೂ ಚರ್ಚೆ ಆಗಲಿಲ್ಲ. ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗಲಿಲ್ಲ. ಐ ಎಮ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. 4 ವರ್ಷ ಮನೇಲಿ ಕೂತ್ಕೊಂಡ್ರು ಪಾಪ. ಇವತ್ತು ಎಲ್ರಿಗೂ ಅವ್ರ ಮೇಲೆ ದಿಢೀರ್ ಅಂತ ಪ್ರೀತಿ ಬಂದಿದೆ. ಸಂತೋಷ, ವೆಲ್ಕಮ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ರಾಜಕಾರಣದಲ್ಲಿ ಈ ಥರದ್ದು ಸಹಜವಾಗಿ ನಡೆಯುತ್ತೆ. ಅಲ್ಲಿ ಏನು ಸಿದ್ದರಾಮಯ್ಯ ಮೇಲೆ ಪಾಪ ಏನೇನು ಅಸಮಾಧಾನ ಇರುತ್ತೆ, ವ್ಯಕ್ತ ಮಾಡೋದಕ್ಕೆ ಅವಕಾಶಗಳು ಬೇಕು. ಪಾಪ ಇದನ್ನ ನೋಡ್ಕೊಂಡು ಅವ್ರ ಮೇಲೆ ಕಲ್ಲೇಸಕ್ಕೆ ಹೋಗ್ತಾರೆ. ಹೈಕಮಾಂಡಿನ ಪ್ರೀತಿ ವ್ಯಕ್ತವಾಗಿದ್ದು ಸಿದ್ದರಾಮಯ್ಯನವರ ಸಿಟ್ಟಿಗೆ ಯಾಕೆ ಕಾರಣ? ಸಾರಿ, ನಿಮ್ಮ ಒಟ್ಟಾರೆ ಇಂಟರ್ಪ್ರಿಟೇಷನ್ ಇಸ್ ರಾಂಗ್. ಸಿದ್ದರಾಮಯ್ಯವ್ರನ್ನ ಬಿಟ್ಟು ಯಾರು ಯಾವ ಚುನಾವಣೆನೂ ಮಾಡೋದಿಲ್ಲ. ಸೊ ಅದು AICC ಅವರು ಅದೇ ಅಭಿಪ್ರಾಯದಲ್ಲಿದ್ದಾರೆ, KPCC ಅವರು ಅದೇ ಅಭಿಪ್ರಾಯದಲ್ಲಿದ್ದಾರೆ, ಮುಖ್ಯಮಂತ್ರಿಗಳು ಅದೇ ಅಭಿಪ್ರಾಯದಲ್ಲಿದ್ದಾರೆ. ಅದೆಲ್ಲ ಇಶ್ಯೂ. ತಾವು ತಮ್ಮ ಪೊಲಿಟಿಕಲ್ ಆ್ಯಂಗಲಲ್ಲಿ ಅಥವಾ ಆ್ಯಸ್ ಎ ಜರ್ನಲಿಸ್ಟು ತಮ್ಮ ಇಂಟರ್ಪ್ರಿಟೇಷನ್ ಬೇರೆ ಇದೆ. ವಾಸ್ತವವಾಗಿ ಅದಲ್ಲ. ಶಿವಣ್ಣವ್ರನ್ನ ಮಾಡಿ ಅಂತ ಹೇಳಿದ್ದಂಥದ್ದು ನಿಜ. ಬಟ್ ಇಲ್ಲಿ ಕೊನೆಯ ಹಂತದ ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಬಂದಂಥದ್ದು ಅವ್ರ ಗಮನಕ್ಕೆ ಬಂದಿರಲಿಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ. ಮತ್ತು ಇಲ್ಲಿ ಯಾಕೆಂದರೆ ಪ್ರಶಾಂತ್ ಅವರು ಸೀನಿಯರ್ ಇದ್ದಾರೆ, ರವೀಂದ್ರ ರೇಷ್ಮೆ ಅವರು ಸೀನಿಯರ್ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆಯ ಹಂತದಲ್ಲಿ ಈ ಥರ ಕ್ಯಾಬಿನೆಟ್ಗೆ ಬಂದಂಥ ಹೆಸರುಗಳು ಬದಲಾವಣೆ ಆಗಿರೋದು, ಅಸೆಂಬ್ಲಿ ಟಿಕೆಟ್ ಘೋಷಣೆ ಆಗಿ ಹೆಸರುಗಳು ಬದಲಾವಣೆ ಆಗಿರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಹಿಂದೇನೂ ಆಗಿದೆ, ಇವತ್ತು ಆಗಿದೆ, ಮುಂದೇನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ MLC ಆದಾಗ ಇನ್ಕ್ಲೂಡಿಂಗ್ ದಿನೇಶ್ ಅಮೀನ್ಮಠ್, ಗುಲ್ಬರ್ಗ ಸಾಗರು, ನನ್ನ ಹೆಸರು, ಇನ್ನು ಕೆಲವರ ಹೆಸರು ಎಲ್ಲ ಸೈನಾಗಿ ಹೊರಟೋಯ್ತು. ಮುಖ್ಯಮಂತ್ರಿಗಳು ಸೈನಾಗಿ ಚೀಫ್ ಸೆಕ್ರೆಟರಿ ಆಗಿ ಇಟ್ ವಾಸ್ ಸಪೋಸ್ ಟು ಗೋ ಟು ದ ಗವರ್ನರ್. ಆ ಮಟ್ಟದಲ್ಲಿ ಅದು ಹೋಲ್ಡ್ ಮಾಡಿ ಮತ್ತೆ 2 ತಿಂಗಳಾದಮೇಲೆ ಪಟ್ಟಿ ರಿವ್ಯೂ ಮತ್ತೆ ಬದಲಾವಣೆ ಆಯಿತು 2 ಹೆಸರುಗಳು. ಈ ಕಾಂಗ್ರೆಸ್ ಪಾರ್ಟಿಲಿ ಇದೇನು ಹೊಸದಲ್ಲ. ಯಾರು ಅದನ್ನು ವಿಶ್ಲೇಷಣೆ ಮಾಡೋಕ್ಕೆ ತಪ್ಪು ಹುಡ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೆಸರು ಹೇಳೋಂಥದ್ದು, ಇನ್ನೊಬ್ಬ ಹೆಸರು ಹೇಳೋಂಥದ್ದು ಇದು ಕಾಮನ್ನು. ನೀವು ಇದೇನು ಫಸ್ಟ್ ಟೈಮ್ ಆಗಿದೆ ಕ್ಯಾಬಿನೆಟ್ಗೆ ಹಿಂಗೆ ಹೆಸರುಗಳು ಬಂದು ಬದಲಾವಣೆ ಆಗಿರೋಂಥದ್ದು ಭಾಳಷ್ಟು ಸಂದರ್ಭಗಳಲ್ಲಾಗಿದೆ. ದಿನೇಶ್ ಅಮೀನ್ಮಠ್ ಮತ್ತು ಕುರುಬ ಸಮುದಾಯದ ಒಬ್ಬ ನಾಯಕಿಯ ಹೆಸರನ್ನು ಹಾಕಿದ್ದಕ್ಕೆ ಡಿಫ್ರೆನ್ಸ್ ಇಲ್ವಾ ಪೊಲಿಟಿಕಲಿ? ನೋ ಈಸ್ ಆಲ್ಸೋ OBC. ದಿನೇಶ್ ಅಮೀನ್ಮಠ್ ಇಲ್ಲಿ ನಾನು ಆಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ. ಕೌನ್ಸಿಲಿಂದ ಈಗಾಗಲೇ ಡಾಕ್ಟರ್ ಯತೀಂದ್ರ ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಸ್ವಾಭಾವಿಕವಾಗಿ ಕೌನ್ಸಿಲಿಂದ ಒಬ್ಬರಿಗೆ ಅವಕಾಶ ಇರುತ್ತೆ, ಇನ್ನೊಬ್ರಿಗೆ ಅವಕಾಶ ಈ ಸಲ ಕೊಟ್ಟಿದ್ದಾರೆ. ಬಟ್ ಕೊಡೋಂಥ ಸಂದರ್ಭದಲ್ಲಿ ಒಂದೇ ಕಮಿಟಿಗೆ ಕೊಟ್ಟರೆ ರಾಂಗ್ ಮೆಸೇಜ್ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಅದು ಕಮ್ಯುನಿಕೇಟ್ ಮಾಡೋರು, ಅದನ್ನು ಹೋಲ್ಡ್ ಮಾಡೋರು. ಅಷ್ಟು ಬಿಟ್ಟರೆ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಕೊಡ್ಕೊಡ್ದು ಅಥವಾ ಇನ್ನೊಂದೇನೋ ಅದಲ್ಲ. ಅವ್ರು ಹೇಳಿದ್ರು ಆ ಥರ ಸಂದರ್ಭ ಬಂದರೆ ಗಾಯತ್ರಿ ಶಾಂತೇಗೌಡನೇ ನೀವು ತಗೊಳ್ಳೋದಾದ್ರೆ ಯತೀಂದ್ರ ರಾಜೀನಾಮೆ ಕೊಡಿಸ್ತೀನಿ, ನೀವು ಇಟ್ಕೊಳ್ಳಿ ನಮ್ಮ ಮಾತನ್ನು ಹೇಳಿದ್ರು ಅವರು.
ಒಂದೇ ಸಮುದಾಯದಿಂದ ಕೌನ್ಸಿಲಿಂದ ಇಬ್ಬರು ಹೋದ್ರೆ ಅದು ಬ್ಯಾಡ್ ಮೆಸೇಜ್ ಹೋಗುತ್ತೆ, ಬೇಡ ಅನ್ನೋ ಮತ್ತೊಂದು ಹೇಳಿದ್ರು. ಈಗಾಗಲೇ AICC ಸಂಪರ್ಕ ಮಾಡಿದ್ದಾರೆ. ಇಷ್ಟು ವರ್ಷ ರಾಜಕಾರಣ ನೋಡೋದು ಅಷ್ಟು ಸುಲಭನ ಇದು? ಯತೀಂದ್ರ ರಾಜೀನಾಮೆ ಅಲ್ಲ ಕೊಡಿಸ್ಬಿಡ್ತೀನಿ ಕೇಳಿ, ಯತೀಂದ್ರ ಅವ್ರು ರಾಜೀನಾಮೆ ಕೊಡಲ್ಲ. ಸಿದ್ದರಾಮಯ್ಯ ಸ್ಟ್ಯಾಂಡ್ ಒಂದು ನಿಮಿಷ ದಯಮಾಡಿ, ಸಿದ್ದರಾಮಯ್ಯ ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದನ್ನ ಹೇಳ್ತಾ ಇದ್ದೀನಿ. ಎರಡನೇದು, ನನ್ನ BJP ಸ್ನೇಹಿತರು ಪಾಪ ಮಹಿಳೆಯರ ಬಗ್ಗೆ ಬಹಳ ಅವರಿಗೆ ಇದು ಬಂದ್ಬಿಟ್ಟಿದೆ, ಒಂದೇ ಸಲ ಅಭಿಪ್ರಾಯ ಬಂದ್ಬಿಟ್ಟಿದೆ, ಮಹಿಳೆಯರಿಗೆ 3-4 ಅವಕಾಶ ಕೊಡಬೇಕಂತೇಳಿ. ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ದಯಮಾಡಿ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಏನು ಪ್ರಾತಿನಿಧ್ಯ ಕೊಡಬೇಕಂತೇಳಿ ಕಾಂಗ್ರೆಸ್ಸು ಯಾರಿಂದಲೂ ಕಲಿಬೇಕಾಗಿಲ್ಲ. KS ನಾಗರತ್ನಮ್ಮ ಅಂತ ಹಿರಿಯರನ್ನ ಸ್ಪೀಕರ್ ಮಾಡಿದಂಥದ್ದು ಕಾಂಗ್ರೆಸ್ ಪಾರ್ಟಿ. ಯಶೋಧರ ದಾಸಪ್ಪ, ನಾಗಮ್ಮ ಕೇಶವಮೂರ್ತಿ, ರೇಣುಕಾ ರಾಜೇಂದ್ರನ್ನು, ಮೋಟಮ್ಮ, ರಾಣಿ ಸತೀಶ್, ಬಲ್ಕಾಗಿ ನೀವು ಒಂದ್ಸಲ ಕಾಂಗ್ರೆಸ್ ಪಾರ್ಟಿ ಪಟ್ಟಿ ತೆಗೆದ್ರೆ ಮಹಿಳೆಯರಿಗೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಷ್ಟು ಅವಕಾಶಗಳು ಯಾವ ಪಾರ್ಟಿ ಕೊಡೋಕೆ ಸಾಧ್ಯ ಇಲ್ಲ. ನಾವು ಟೈಮ್ ಮುಗಿದಿದೆ. ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರ ಹೆಸರುಗಳನ್ನ ಪಾರ್ಟಿ ಲೆಟರ್ ನಲ್ಲಿ ಕಳಿಸಿದ್ದು ಒಳ್ಳೇದಲ್ಲ. ಈಗ ಕಳಿಸಿದ್ದು ಹಿಂದೆ ಕಳಿಸಲಾಗಿತ್ತ, ಆ ಪಾರ್ಟಿಯವ್ರು ಮಾಡಿದ್ರ, ಈ ಪಾರ್ಟಿಯವ್ರು ಮಾಡಿದ್ರ, ಸಂವಿಧಾನಾತ್ಮಕವಾಗಿ ಒಪ್ಪತಕ್ಕಂಥ ನಡೆ ಅಲ್ಲ. ಟೆಕ್ನಿಕಲಿ ನಾನು ಆಸ್ ಎ ಅಡ್ವೊಕೇಟ್ ನಿಮ್ಗೆ ಹೇಳ್ತೀನಿ ಕೇಳಿ, ಪಾರ್ಟಿ ಕಮ್ಯುನಿಕೇಷನಲ್ಲಿ ಕಳಿಸೋದು ಬಿಟ್ಟರೆ ಅದನ್ನು ಅವ್ರು ಯಾರು ತಗೊಂಡೋಗಿ ನೀವು ಎಲೆಕ್ಷನ್ ಮಾಡಿ ತಿಂದಾರು ಕೊಟ್ಟಿರ್ತಕ್ಕಂಥದ್ದಲ್ಲ. ಇಲ್ಲಿ ನೋಡಿ, ಸ್ಪೀಕರು ಅಥವಾ ಸಭಾಪತಿ ಸ್ಥಾನನ ಮಾಡಬೇಕಾದ್ರೆ ದೇರ್ ಇಸ್ ಎ ಪ್ರೊಸೀಜರ್. 14 days ನೋಟಿಸ್ ಕೊಡಬೇಕು, ಅದು ಮಾಡ್ತೀವಿ. ಆಯಿತು, 2019ರಲ್ಲಿ ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಅವ್ರನ್ನ ಯಾರು ಅವಾಗಲೇ ಹೇಳಿದೆ ಸರ್, ಅವ್ರು ಮಾಡಿದ್ರ ಸಂವಿಧಾನಾತ್ಮಕವಾಗಿ ಸರಿಯಲ್ಲ. ಇಲ್ಲಿ ಒಂದು ಪಾರ್ಟಿ ಪ್ರಕ್ರಿಯೆನಲ್ಲಿ ಹಂಗಾಗುತ್ತೆ. ಹಿಂದೆ ಏನಿತ್ತು, ನನಗೆ ನಾಥವ್ರಿಗಿನ್ನ ರೇಷ್ಮೆ ಅವ್ರಿಗೆ ಗೊತ್ತು, ಒಂದು ಸಂಪ್ರದಾಯ ಏನಿತ್ತು ಅಂದರೆ ರೂಲಿಂಗ್ ಪಾರ್ಟಿಯವರು ಸ್ಪೀಕರ್ ಆಗ್ತಾ ಇದ್ರು, ಆಪೋಸಿಷನ್ ಪಾರ್ಟಿಗೆ ಡೆಪ್ಯೂಟಿ ಸ್ಪೀಕರ್ ಬಿಟ್ಕೊಡ್ತಾ ಇದ್ರು. ಅದೇ ರೀತಿ ಹೌಸಲ್ಲಿ, ಅಪ್ಪರ್ ಹೌಸಲ್ಲಿ ಸಭಾಪತಿ ಹೆಸರುಗಳು ಪಾರ್ಟಿ ಲೆಟರ್ ಬಂದಿದ್ದಷ್ಟೇ. ಪರಿಸ್ಥಿತಿಗಳು ಬದಲಾವಣೆ ಆದಂಗೆ ಯಾವ್ಯಾವ ಪಾರ್ಟಿಗಳು ಬದಲಾವಣೆ ಹಿಂದೆ ಇದ್ದಂತ ಸಂಪ್ರದಾಯ ಬೇರೆ, ಇವತ್ತಿರೋದು ಬೇರೆ. ಯಾಕೆ ಬದಲಾಯಿಸ್ತೀರಿ ಅನ್ನೋ ಪ್ರಶ್ನೆನೇ ಅಲ್ಲ ಸರ್. ಪರಿಪಾಠ ಒಳ್ಳೆಯದಲ್ಲ, ಪರಿಪಾಠ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇರ್ತೇನೆ.